ಇಕ್ಬಾಲ್ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಹಾಗೂ ಪ್ರವೃತ್ತಿಯಲ್ಲಿ ಗಾಯಕರಾಗಿರುವ ಇವರು ಜಿಲ್ಲೆಯಲ್ಲಿ ಹಾಗೂ ದೇಶ ವಿದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಕೊಂಕಣಿ, ತುಳು, ಬ್ಯಾರಿ ಭಾಷೆಗಳಿಗೆ ಹಿನ್ನೆಲೆ ಗಾಯನವನ್ನು ನೀಡಿರುವ ಇವರು ಸುಮಾರು 30 ವರ್ಷಗಳಿಂದ ರಾಜ್ಯದ ಪ್ರಖ್ಯಾತ ಆರ್ಕೆಸ್ಟ್ರಾ ತಂಡದಲ್ಲಿ ಪ್ರಮುಖ ಗಾಯಕರಾಗಿ 1500ಕ್ಕೂ ಹೆಚ್ಚು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. 2014ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಾಯನಕ್ಕಾಗಿ ಪಡೆದಿದ್ದು ಬ್ಯಾರಿ ಅಕಾಡೆಮಿಯಿಂದ ಪುರಸ್ಕಾರವನ್ನು ಪಡೆದಿರುತ್ತಾರೆ. ಸ್ಥಳೀಯ ಪ್ರಸಿದ್ಧ ದೈಜಿ ವರ್ಲ್ಡ್ ಪ್ರಸಾರ ಮಾಡಿದ ಫೋನ್ ಇನ್ ಸಂಗೀತ ತಾರೆ ಹಾಗೂ ಸಂಗೀತ ತಾರೆ ಕಾರ್ಯಕ್ರಮದ ಪ್ರಮುಖ ತೀರ್ಪುಗಾರರಾಗಿದ್ದರು. ದ್ವಿತೀಯ ಆನಿವಾಸಿ ಕನ್ನಡಿಗರ ಸಮ್ಮೇಳನ ಮತ್ತು ಹೊರನಾಡು ಕನ್ನಡಿಗರ ಸಮ್ಮೇಳನ ಇವತ್ತು ನಡೀತಾ ಇದೆ. ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಪ್ರಾರಂಭವಾಗಿ ಈಗ ನಡೀತಾನೇ ಇದೆ. ಈ ಕಾರ್ಯಕ್ರಮದಲ್ಲಿ ಗೋಲ್ಡನ್ ಐಕಾನಿಕ್ ಅವಾರ್ಡ್ ಎಂಬ ಪುರಸ್ಕೃತವನ್ನು ನನಗೆ ದಯಪಾಲಿಸಿದ್ದಾರೆ. ಇದಕ್ಕೋಸ್ಕರ ಎಲ್ಲ ಸಂಘಟಕರಿಗೆ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ನಡೆಯಿತು. ಬೆಳಿಗ್ಗೆ ಮಕ್ಕಳನ್ನು ಒಳಗೊಂಡಂತಹ ಕ್ವಿಜ್ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ಕೂಡ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಅದೇ ರೀತಿ ಸಮಾಜಕ್ಕೆ ಕೊಡುಗೆ ಕೊಟ್ಟಂತಹ ಅಂದರೆ ಸಾಮಾಜಿಕವಾಗಿ ಅಥವಾ ಇನ್ನು ಸಾಂಸ್ಕೃತಿಕವಾಗಿ ಯಾವುದೇ ಒಂದು ಫೀಲ್ಡಿನಲ್ಲಿ ತಮ್ಮ ಒಂದು ಸೇವೆಯನ್ನು ಒದಗಿಸಿದವರಿಗೆ ಇವತ್ತು ಗೋಲ್ಡನ್ ಐಕಾನಿಕ್ ಅವಾರ್ಡ್ ಇರ್ಬೋದು, ಪುರಸ್ಕಾರ ಇರ್ಬೋದು, ಗೌರವ ಪುರಸ್ಕಾರ ಇರ್ಬೋದು, ಇಂತಹ ಒಂದು ನೀಡುವಂಥ ಕಾರ್ಯಕ್ರಮ ಇವತ್ತು ನಡೆಯಿತು. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಈಗ ನಡೀತಾ ಇದೆ. ಇದಕ್ಕೆ ನಮ್ಮ ಜಿಲ್ಲೆಯ, ಹೊರ ಜಿಲ್ಲೆಯ, ಅದೇ ರೀತಿ ದೇಶದ, ಅದೇ ರೀತಿ ವಿದೇಶದಿಂದ ಹಲವಾರು ಗಣ್ಯರು ಆಗಮಿಸಿದರು. ಈ ಕಾರ್ಯಕ್ರಮದಲ್ಲಿ ನೃತ್ಯ, ಸಂಗೀತ, ಅದೇ ರೀತಿ ಬೇರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೀತಾ ಇದೆ. ತುಂಬ ಖುಷಿಯಾಗ್ತಾ ಇದೆ ಈ ಕಾರ್ಯಕ್ರಮದ ಒಂದು ಕೊಂಡಿಯಾಗಿ ಇವತ್ತು ನಿಮ್ಮೆಲ್ಲರೊಂದಿಗೆ ಇರುವುದಕ್ಕಾಗಿ ನಾನು ಈ ಮೂಲಕ ಮೊಹಮ್ಮದ್ ಇಕ್ಬಾಲ್ ನಾನು ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.